ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇ ಟು ಸಕ್ಸಸ್ JSN ಮೈಸೂರು. ಈ ದಿನದ ಲೈವ್ನ ಪ್ರಮುಖ ಅಂಶ ಪ್ರಕೃತಿಗೆ ನಮನ, ಕ್ರಾಂತಿಕಾರಿ ಹೋರಾಟ ಅಂದರೆ ತಪ್ಪಾಗಲಾರದು. ಪ್ರಕೃತಿಗೆ ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ಳಬೇಕೆಂಬ ಅರಿವಿದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನ ನಿನ್ನೆಯ ಮಳೆ ಹಾಗೂ ಪ್ರಕೃತಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಕೈಗೊಂಡಂತಹ ಕ್ರಮದ ಬಗ್ಗೆ ನಾವು ಒಂದಿಷ್ಟು ವಿಚಾರವನ್ನು ಹಂಚಿಕೊಳ್ಳುವ ಹಂಬಲದೊಂದಿಗೆ ನಿಮ್ಮ ಮುಂದೆ ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇ ಟು ಸಕ್ಸಸ್ JSN ಮೈಸೂರು. ಪ್ರೀತಿಯ ಪ್ರೇಕ್ಷಕರೇ, ವೇ ಟು ಸಕ್ಸಸ್ JSN ಯೂಟ್ಯೂಬ್ ಚಾನಲ್ ಒಂದು ಸಾಮಾಜಿಕ ಕಳಕಳಿಯಿಂದ ರಚಿಸಲ್ಪಟ್ಟ ಚಾನಲ್ ಆಗಿದೆ. ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತದನಂತರ ನಾವು ಹಾಕುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ, ನಿನ್ನೆಯ ವಿಚಾರವನ್ನು ಹೇಳುವುದಾದರೆ, ವ್ಯಕ್ತಿಗಳ ಬಗ್ಗೆ ದಾಳಿಯಾದಾಗ, ವ್ಯಕ್ತಿತ್ವಕ್ಕೆ ಧಕ್ಕೆಯಾದಾಗ ಯಾರು ರಕ್ಷಿಸಿಕೊಳ್ಳಬೇಕು, ಯಾರು ರಕ್ಷಿಸುತ್ತಾರೆ? ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಬೇಕು. ಉದಾಹರಣೆ, ಸ್ಪಷ್ಟ ನಿದರ್ಶನ ಏನೆಂದರೆ, ನಿನ್ನೆ ಸುರಿದಂತಹ ಸತತ 3 ಗಂಟೆಗಳ ಕಾಲದ ಮಳೆ ಏನಿದೆ, ಅದು ಪ್ರಕೃತಿ ತನ್ನ ರಕ್ಷಣೆಗೆ ತಾನೇ ಕೈಗೊಂಡಂತಹ ಕ್ರಮ ಎಂದರೆ ತಪ್ಪಾಗಲಾರದು. ಇನ್ ಎ ಸಿಂಪಲ್ ಸ್ಟೇಟ್ಮೆಂಟ್ ವಿ ಕ್ಯಾನ್ ಸೇ, ನೇಚರ್ ರಾಕ್ಡ್, ಕ್ರ್ಯಾಕರ್ ಶಾಕ್ಡ್. ಸೊ ಪಟಾಕಿ ಶಾಕ್ ಆಗಿದೆ, ನೇಚರ್ ರಾಕ್ ಆಗಿದೆ. ಪರಿಸರ ಸ್ನೇಹಿ ದೀಪಾವಳಿ ಆಚರಿಸಿ ಎಂದು ಕರೆ ಕೊಟ್ಟಂತಹ ಎಷ್ಟೋ ಮಂದಿ ಪರಿಸರ ಸ್ನೇಹಿ ದೀಪಾವಳಿಯನ್ನು ಆಚರಿಸಿದರೆ ಎಂಬ ಯಕ್ಷ ಪ್ರಶ್ನೆಯೊಂದಿಗೆ ವೇದಿಕೆ ಹಾಗೂ ಇಂತಹ ಒಂದು ವಿಚಾರವನ್ನು ಹಂಚಿಕೊಳ್ಳುವ ಹಂಬಲ ತಂದುಕೊಟ್ಟಂತಹ ಪ್ರಕೃತಿ ಮಾತೆಗೆ ಹೃದಯ ಸ್ಪರ್ಶ ಧನ್ಯವಾದವನ್ನು ತಿಳಿಸುತ್ತಾ, ಇತ್ತೀಚಿನ ದಿನಗಳಲ್ಲಿ ನಾವು ಕಾಣುತ್ತಿರುವಂತಹ ಅಂಶ ಬಹಳ ಪ್ರಮುಖವಾಗಿ ರಿಯಾಲಿಟಿ ಶೋ. ಎಷ್ಟೋ ರಿಯಾಲಿಟಿ ಶೋಗಳು ಮೊಬೈಲ್ ದಾಸರನ್ನಾಗಿ ಮಾಡಿವೆ. ಸೊ ರಿಯಾಲಿಟಿ ಶೋ ವರ್ಸಸ್ ರಿಯಾಲಿಟಿ ಅಂದರೆ ತಪ್ಪಾಗಲಾರದು. ರಿಯಲ್ ಫ್ಯಾಕ್ಟರ್ಸನ್ನು ರಿಯಾಲಿಟಿ ಶೋಗಳಲ್ಲಿ ನಾವು ಕಾಣ್ತಾ ಇದ್ದೀವ ಇಲ್ವಾ? ಅಥವಾ ಯಾವುದೋ ಒಂದು ಟೈಮ್ ಪಾಸ್ಗೋಸ್ಕರ ಮೊಬೈಲನ್ನು ನೋಡ್ತಾ ಮೊಬೈಲ್ ಅಡಿಕ್ಟರ್ಸ್ ಆಗಿ ರಿಯಾಲಿಟಿ ಶೋಗಳಲ್ಲಿ ನಮ್ಮನ್ನು ನಾವು ಮೈ ಮರೆತು ನಾವು ಯಾವುದೇ ರಿಯಾಲಿಟಿ ಶೋನ ವಿರುದ್ಧವಾಗಿ ಮಾತನಾಡೋದಿಲ್ಲ. ಕಾರಣ ಅದರ ಹಕ್ಕು ನಮಗಿಲ್ಲ, ನಮಗೆ ಅದರ ಅವಶ್ಯಕತೆಯೂ ಇಲ್ಲ. ಮಾನವ ಕುಲದ ಮನುಕುಲದಲ್ಲಿ ಬಹಳ ಅಡ್ವಾನ್ಸ್ಡ್ ಮೈಂಡ್ ಸ್ಟೇಟಸ್ನಲ್ಲಿ ಬಂದಂತಹ ನಾವು ಮೀಡಿಯಾಗಳನ್ನು ಎಷ್ಟರ ಮಟ್ಟಿಗೆ ಬಳಸಿಕೊಳ್ತಾ ಇದ್ದೀವಿ ಅನ್ನೋದು ಈ ದಿನದ ವಿಚಾರ. ಯಾವುದೇ ಒಂದು ನ್ಯೂಸ್ ಚಾನಲ್ ಹಾಕಿ, ದಟ್ ಈಸ್ ವೆರಿ ಸಿಂಪ್ಲಿ TRP ಬೇಸ್ಡ್, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಆರ್ ಟಾರ್ಗೆಟ್ ರೇಟಿಂಗ್ ಪಾಯಿಂಟ್. TRPಗೋಸ್ಕರ ಮೀಡಿಯಾಗಳಲ್ಲಿ ಬಿತ್ತರಿಸುವಂತಹ ಸುದ್ದಿಗಳನ್ನು ನಾವು ನಮ್ಮ ಸ್ಟೇಟಸ್ಗಳಲ್ಲಿ ಹಾಕೋದು, ಅಥವಾ TRPಗೋಸ್ಕರ ಹಬ್ಬಿಸುತ್ತಿರುವಂತಹ ಸುದ್ದಿಯನ್ನು ನಾವು ನಮ್ಮಿಷ್ಟಕ್ಕೆ ನಾವು ಎಷ್ಟರ ಮಟ್ಟಿಗೆ ಅನ್ವಯಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಪ್ರೀತಿಯಿಂದ ಹೇಳುವಂತಹ ವಿಚಾರಗಳೇ ಬೇರೆ, ತಮ್ಮ ಲಾಭಕ್ಕೋಸ್ಕರ ಪಸರಿಸುವಂತಹ ಅಂಶಗಳೇ ಬೇರೆ. ಅದು ಯಾವುದೇ ನ್ಯೂಸ್ ಚಾನಲ್ ಇರಲಿ, ಅದು ಯಾವುದೋ ಒಂದು ಪ್ರೈವೇಟ್ ಚಾನಲ್ ಇರಲಿ, ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗಿರುವಂತಹ ವಿಚಾರಗಳನ್ನು ಯಾರು ಯಾವ ಮುಖಾಂತರ ಯಾವ ರೀತಿಯಲ್ಲಿ ಹಂಚ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕಾರಣ ಇಷ್ಟೇ, ನಮಗೆ ತಿಳಿದಂತೆ ರಾಜಕೀಯ ವಿಚಾರಗಳು ಅಥವಾ ಯಾವುದೋ ಒಬ್ಬ ನಾಯಕರ ವಿಚಾರಗಳನ್ನು ಗಮನಿಸಿದಾಗ ನಾವೆಲ್ಲ ಏನು ಅನ್ಕೋತೀವಿ, ಎಲೆಕ್ಷನ್ ಟೈಮ್ ಬರುತ್ತೆ, ಒಂದಷ್ಟು ದುಡ್ಡು ಕಾಸು ಕೊಡ್ತಾರೆ, ಓಟ್ ಹಾಕ್ತೀವಿ, ಮುಗೀತು, ಏನೋ ಓವರ್. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಂತೆ, ನಮ್ಮ ಮತವನ್ನು ನಾವು ಮಾರಾಟ ಮಾರಬಾರದು, ಆದರೂ ಮಾರದೆ ವಿಧಿ ಇಲ್ಲ. ಕೆಲವರಿಗೆ ಮಾರಬಾರದು ಅಂತ ಹೇಳುವಂತಹ ವ್ಯಕ್ತಿಗಳೇ ಕೊಂಡುಕೊಳ್ಳುವುದು ಇತ್ತೀಚಿನ ದಿನದ ದುರಾದೃಷ್ಟಕರವಾದಂತಹ ಸಂಗತಿ ಎಂದರೆ ತಪ್ಪಾಗಲಾರದು. ರಾಜಕೀಯವನ್ನು ಯಾಕೆ ಅಂತ ತಗೋತಾ ಇದ್ದೀವಿ ಇಲ್ಲಿ? ನಾವು ರಾಜಕೀಯದವರಲ್ಲ, ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ಲ, ಆ ವಿಚಾರ ನಮಗೆ ಬೇಕಾಗೂ ಇಲ್ಲ. ನಿನ್ನೆ ಮೊನ್ನೆ ಎಲ್ಲೋ ಇದ್ದಂತಹ ವ್ಯಕ್ತಿಗಳು ಖ್ಯಾತ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಇನ್ನು ನೇರವಾಗಿ ಹೇಳಬೇಕು ಅಂದರೆ, ಮೂರು ಬಿಟ್ಟವರು, ಊರಿಗೆ ದೊಡ್ಡವರು ಅಥವಾ ಮುಖ್ಯ ಮುಖಂಡರು, ಲಜ್ಜೆಗೆಟ್ಟವರು, ಲೋಕನಾಯಕರು, ಹೀಗೆ ಎಷ್ಟೋ ವಿಚಾರಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ. ಅದು ನಮ್ಮ ಚಾನಲ್ನಲ್ಲಿ. ನಮ್ಮ ಚಾನಲ್ನಲ್ಲಿ ಈಗಾಗಲೇ ಹತ್ತತ್ರ 50 ರಿಂದ 55 ಎಪಿಸೋಡ್ಗಳು ಕಂಪ್ಲೀಟ್ ಆಗಿದೆ. ವ್ಯೂವರ್ಸ್ ಲೈಕ್ ಮಾಡ್ತಾ ಇದ್ದಾರೆ,
ತಾವು ಈ ಫೇಸ್ಬುಕ್ ಮುಖಾಂತರ, ಈ ಫೇಸ್ಬುಕ್ ಲೈವ್ನ ಮುಖಾಂತರ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ, ದಯಮಾಡಿ ಚಾನಲ್ಗೆ ಒಮ್ಮೆ ವಿಸಿಟ್ ಮಾಡಿ. ಕಂಟೆಂಟ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ರಿಯಾಲಿಟಿ ಶೋಗಳ ದಾಸರಾಗೋದನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಮುಂಚೆ 100% ಚಾರ್ಜ್ಗೆ ಹಾಕಿದ್ರೆ ಮೊಬೈಲನ್ನು 1 or 2 days, 2 ದಿನದವರೆಗೂ ನಾವು ಮೇಂಟೈನ್ ಮಾಡ್ತಾ ಇದ್ವಿ. ಆದರೆ ಇವತ್ತೇನು ಮಾಡ್ತಾ ಇದ್ದೀವಿ, ಒಂದು ಮೊಬೈಲನ್ನು 2 ರಿಂದ 3 ಸಲ ಚಾರ್ಜ್ ಆಗ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ನಾವು ಮೊಬೈಲ್ ಅಡಿಕ್ಷನನ್ನು ಮಾಡ್ಕೊಂಡಿದ್ದೀವಿ. ಮೀಡಿಯಾವನ್ನು ಎಫೆಕ್ಟಿವ್ ಆಗಿ ಹೇಗೆ ಯೂಸ್ ಮಾಡಬೇಕು? ಸಿಂಪಲ್. ಇವತ್ತು ಆನ್ಲೈನ್ ಕ್ಲಾಸ್ ಇರ್ಬೋದು ಅಥವಾ ಯಾವುದೋ ಒಂದು ವಿಚಾರಧಾರೆ ಇರ್ಬೋದು, ಉಪಯುಕ್ತಕರವಾಗಿದ್ದರೆ ಉಪಯೋಗಿಸಿ, ಇಲ್ಲವಾದರೆ ದಯವಿಟ್ಟು ಎಷ್ಟು ಬೇಕೋ ಅಷ್ಟಕ್ಕೆ ಅದನ್ನು ಲಿಮಿಟ್ ಮಾಡಿ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಅದು ಆಪ್ತಮಾಲಜಿಸ್ಟ್ ಅಥವಾ ಕಣ್ಣಿನ ಸಮಸ್ಯೆಗಳು ಬರಬಹುದು, ಜೊತೆಗೆ ಮನಸ್ಸಿನಲ್ಲಿ 100 ಸಮಸ್ಯೆಗಳು ಬರಬಹುದು. ಬಂದ ಸಮಸ್ಯೆಗಳನ್ನು ಎದುರಿಸಲು ನಮಗೆ ಶಕ್ತಿಯೂ ಇಲ್ಲದಂತೆಯೂ ಆಗಬಹುದು. ಬಿ ಅವೇರ್ ಅಬೌಟ್ ದ ಯೂಸೇಜ್ ಆಫ್ ದಿ ಮೀಡಿಯಾ until unless it is useful, then use it. If not, kindly ignore it, because we are facing a trouble related to the usage percentage, we can say. ಉಪಯುಕ್ತಕರವಲ್ಲದೆ ಹೋದ್ರೂ ಟೈಮ್ ಪಾಸ್ಗೆ ನೋಡ್ತಾ ಕೂರ್ತೀವಿ, ಅದಕ್ಕೆ ಅಡಿಕ್ಟ್ ಆಗಿರ್ತೀವಿ. ಒಂದು ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದ ತಾತ ಅಥವಾ ಅಜ್ಜಿಯರವರೆಗೂ ಕೂಡ ಇವತ್ತು ಮೊಬೈಲನ್ನು ಬಳಸೋದು ಸರ್ವೇ ಸಾಮಾನ್ಯವಾಗಿದೆ. ಅಷ್ಟೆಲ್ಲ ಯಾಕೆ, ನಾವು ಕೂಡ ಲೈವ್ ಆಗಲಿ ಅಥವಾ ಯೂಟ್ಯೂಬ್ ಚಾನಲ್ ಆಗಲಿ ಮಾಡ್ತಾ ಇರೋದು ಮೊಬೈಲಿಂದಾನೆ. ಬಟ್ ಆ ಒಂದು ಅಂಶವನ್ನು ಒಳ್ಳೆ ರೀತಿಯಲ್ಲಿ ಹೇಗೆ ನಾವು ಬಳಸ್ಕೋತಾ ಇದ್ದೀವಿ ಅದು ಬಹಳ ಮುಖ್ಯ ಆಗುತ್ತೆ. ವಿಚಾರಗಳನ್ನು ನಾವು ತಿಳಿದುಕೊಂಡು ತಿಳಿಸುವ ರೀತಿ ಬಹಳ ಪ್ರಮುಖ. ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತೆ ಹೇಳುವ ಮಾತುಗಳು ಅಥವಾ ನಾವು ಕೇಳುವಂತಹ ವಿಚಾರಗಳು ನಮಗೆ ಎಷ್ಟರ ಮಟ್ಟಿಗೆ ಸೂಕ್ತವಾಗುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಂಡು ತದನಂತರವಷ್ಟೇ ಅದನ್ನು ನಾವು ಅನ್ವಯಿಸಿಕೊಳ್ಳಬೇಕಾಗತ್ತೆ. ಹಳೆ ಕಾಲದ ಥೀಮೇ ಬೇರೆ, ಈ ಕಾಲದಲ್ಲಿರುವಂಥ ಅಥವಾ ಈಗ ನಡೆಯುತ್ತಿರುವ ವಿಚಾರಧಾರೆಗಳೇ ಬೇರೆ. ಪಕ್ಷಾಧಾರಿತ ಸಿದ್ಧಾಂತಗಳು, ವ್ಯಕ್ತಿ ಆಧಾರಿತ ಸಿದ್ಧಾಂತಗಳು, ಆ ಸಿದ್ಧಾಂತಗಳನ್ನು ಹೇಳಿಕೊಳ್ಳೋದಕ್ಕೆ ಒಂದಷ್ಟು ಫೇಸ್ಬುಕ್ ಪೇಜ್ಗಳು, ಆ ಪೇಜ್ಗಳಲ್ಲಿ ನಮ್ಮ ನಾಯಕ ಶ್ರೇಷ್ಠ, ನಿಮ್ಮ ನಾಯಕ ಭ್ರಷ್ಟ, ನಮ್ಮ ನಾಯಕ ಹಾಗೆ, ನಿಮ್ಮ ನಾಯಕ ಹೀಗೆ, ಅವರು ಹೇಳಿದ್ದನ್ನು ಇನ್ನೊಂದು ಥರ ಹೇಳ್ತಾ ಹೋಗೋದು, ಇನ್ನೊಬ್ರು ಹೇಳಿದ್ದನ್ನು ಇನ್ನೊಂದು ಥರ ತೋರಿಸ್ತಾ ಹೋಗೋದು. ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟು ಹೇಳೋದಾದರೆ ಒಂದಷ್ಟು ಕಮ್ಯುನಿಟಿ ಬೇಸ್ಡ್ ಆಕ್ಟಿವಿಟೀಸಲ್ಲಿ ನಾವು ಲಿಮಿಟ್ ಆಗ್ತಾ ಇದ್ವಿ. ಅಲ್ಲೂ ಕೂಡ ಸೋಷಿಯಲ್ ಮೀಡಿಯಾವನ್ನೇ ಬಳಸ್ತಾ ಇದ್ವಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈವ್ನಲ್ಲಿ ಹೇಳುವುದೇನೆಂದರೆ, ಯಾವುದೇ ವ್ಯಕ್ತಿಯನ್ನು ಹಿಂಬಾಲಿಸುವ ಮುನ್ನ ಆ ವ್ಯಕ್ತಿಯ ವಿಚಾರ ಎಂತಹದ್ದು ಎಂಬುದನ್ನು ತಿಳಿದುಕೊಳ್ಳಿ. ಸ್ಥಳೀಯ ನಾಯಕರುಗಳನ್ನು ಅಥವಾ ಲೋಕಲ್ ಲೆವೆಲಲ್ಲಿ ಇರುವಂಥ ವ್ಯಕ್ತಿಗಳನ್ನು ನಾವು ಅವರಿಂದ ನಮಗೆ ಏನು ಕಲಿತಾ ಇದ್ದೀವಿ, ಅವರು ನಮಗೇನು ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮೀಡಿಯಾಗಳಲ್ಲಿ ಬರೋದು, ಏನೋ ಹೇಳೋದು, ಆ ಸ್ಟೇಟ್ಮೆಂಟಿಗೆ ಇನ್ನೊಬ್ಬರು ಟಾಂಗ್ ಕೊಡೋದು, ಟಾಂಗ್ ಕೊಟ್ಟ ಮೇಲೆ ಅದು ದೊಡ್ಡ ಏನಂತೀವಿ ಅಭಿಯಾನವಾಗಿ ಪರಿವರ್ತನೆಗೊಳ್ಳೋದು. ಐ ಸ್ಟ್ಯಾಂಡ್ ಫಾರ್ XYZ, ಹೂ ಅಂಡ್ ಆಲ್ ಗೋಯಿಂಗ್ ಟು ಸ್ಟ್ಯಾಂಡ್, ವೋಟ್ ಇಟ್. ಐ ಸ್ಟ್ಯಾಂಡ್ ಫಾರ್ ABC, I oppose ABC. Such a kind of post and all going on in the social media, including Instagram, Facebook, and some other way what we are facing. So from Way to Success GSN, we are trying to explore the reality from the beginning. Through this video, we are requesting kindly stay tuned for the upcoming thing, which is going to be a most useful thing of the practical life. ನಿತ್ಯ ಜೀವನದ ಒಂದಷ್ಟು ವಿಚಾರಧಾರೆಗಳನ್ನು ಈಗಾಗಲೇ ನಾವು ಎಪಿಸೋಡ್ಗಳಲ್ಲಿ ಹಂಚಿಕೊಂಡಿದ್ದೇವೆ. ಹಾಗೆ ಮುಂದೆ ಮತ್ತಷ್ಟು ಎಪಿಸೋಡ್ಗಳಲ್ಲಿ ಹಂಚಿಕೊಳ್ಳುವ ಆಶಯದೊಂದಿಗೆ ನಿಮ್ಮ ಮುಂದೆ ಇದ್ದೇವೆ. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಮೆಂಟ್ಸ್ಗಳನ್ನು ಶೇರ್ ಮಾಡಿ. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯುವರ್ ಕಮೆಂಟ್ಸ್. ನಿಮ್ಮ ಸಲಹೆ ಸೂಚನೆಗಳಿಗೆ ನಾವು ಕಾಯ್ತಾ ಇದ್ದೀವಿ. ಲೈವ್ ಯಾವನ್ನ ನಾವು ನಿಮ್ಮಲ್ಲಿ ನೀವು ಕೊಡುವಂತಹ ಸಲಹೆ ಸೂಚನೆಗಳನ್ನು ಆಧಾರಿತವಾಗಿ ಪ್ರಾಕ್ಟಿಕಲ್ ಅಂಶಗಳನ್ನು ಹೇಳಿಕೊಳ್ಳುವುದು ಅಥವಾ ಹಂಚಿಕೊಳ್ಳುವ ಸ್ಪಷ್ಟ ಉದ್ದೇಶವನ್ನು ಚಾನಲ್ ಹೊಂದಿದೆ. ಮೀಡಿಯಾಗಳು ಬಿತ್ತರಿಸುವಂತಹ ವಿಚಾರಧಾರೆಗಳನ್ನು ದಯಮಾಡಿ ಸತ್ಯ ಅಸತ್ಯತೆಗಳನ್ನು ತೂಗಿ ಅಳೆದು ತದನಂತರ ಅದನ್ನು ನಾನು ನನ್ನ ಜೀವನಕ್ಕೆ ಎಷ್ಟು ಮಟ್ಟಿಗೆ ತಗೋಬಹುದು ಅನ್ನೋದನ್ನು ನಿರ್ಧರಿಸಿಕೊಂಡು ತದನಂತರ ಅದನ್ನು ಫಾಲೋ ಮಾಡಿ ಅನ್ನೋದು ನಮ್ಮ ಸಂದೇಶ.
Reality show versus reality is nothing but very simply that some shows are just for the TRP sake there are people are doing, even though many are become addicted, they are watching. ಯಾವುದೋ ವಿಚಾರ ಯಾರದೋ ಸಂದರ್ಭಗಳಲ್ಲಿ ಯಾವುದೋ ಒಂದು ಏನಂತ ಹೇಳ್ತೀವಿ ಯಾರದೋ ವ್ಯಕ್ತಿತ್ವದ ಬಗ್ಗೆ ಇನ್ನೊಬ್ಬರು ಕಮೆಂಟ್ ಮಾಡ್ತಾರೆ. ಒಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಬೇಕಾದ್ರೂ ಇನ್ಫ್ಲೂಯೆನ್ಸ್ ಮಾಡಬೇಕಾಗಿದೆ. ವೆರಿ ಸಿಂಪಲ್. ಸಾಮಾನ್ಯ ವ್ಯಕ್ತಿಗಳನ್ನು ಸೆಲೆಕ್ಷನ್ ಮಾಡಲ್ಲ, ಕಾರಣ ನಮಗೆ ಅಂತ ಇನ್ಫ್ಲೂಯೆನ್ಸ್ ಇಲ್ಲ. ಇನ್ಫ್ಲೂಯೆನ್ಸ್ ಬ್ಯಾಕ್ಗ್ರೌಂಡಿಂದ ಹೋದ್ರೆ ಮಾತ್ರ ಸೆಲೆಕ್ಷನ್ ಆಗುತ್ತೆ. ಆಡಿಷನ್ಗೆ ಸೆಲೆಕ್ಟ್ ಆಗ್ಲಿಕ್ಕೂ ಇನ್ಫ್ಲೂಯೆನ್ಸ್ ಬೇಕಾಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಡಿಷನ್ ಸೆಲೆಕ್ಟ್ ಆದಮೇಲೆ ಆಡಿಷನ್ನಲ್ಲಿ ನಮ್ಮನ್ನ ಶೋಗೆ ಸೆಲೆಕ್ಟ್ ಮಾಡೋದಕ್ಕೆ ಇನ್ನೊಂದು ಇನ್ಫ್ಲೂಯೆನ್ಸ್ ಬೇಕಾಗುತ್ತೆ. ಅಂತಹ ವಿಚಾರಗಳು ನಮ್ಮಲ್ಲಿ ಆಲ್ರೆಡಿ ಗೊತ್ತಿರೋ ವಿಚಾರಗಳೇ. ಯಾವುದೋ ಒಂದು ರಿಯಾಲಿಟಿ ಶೋಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಾರೆ, ಲೈಕ್ ಅವರ ಬೇಸಿಕ್ ನೀಡ್ಸ್ಗೆ ಆ ಒಂದು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಅದನ್ನ ನೋಡಲಿಕ್ಕೆ ಒಂದಷ್ಟು ಜನ ವೋಟಿಂಗ್ ಮಾಡಿಕೊಂಡು ಅದನ್ನೇ ಟೈಮ್ ಪಾಸ್ ಮಾಡಿಕೊಂಡು ಬಿ ಯುವರ್ ಸೆಲ್ಫ್, ಥಿಂಕ್ ಯುವರ್ ಸೆಲ್ಫ್ ವಾಟ್ ಯು ಆರ್ ಡೂಯಿಂಗ್. ಅನ್ನೆಸೆಸರಿ ಥಿಂಗ್ಸ್ಗೆ ನಾವು 1 MB ಡೇಟಾವನ್ನು ಕೂಡ ಲಾಸ್ ಮಾಡ್ಕೋಬಾರ್ದು. ಅದು ನಮ್ಮ ಮೆಸೇಜ್. ಇಫ್ ಇಟ್ ಈಸ್ ಯೂಸ್ಫುಲ್, ಯೂಸ್ ಇಟ್. ಸುಮ್ಮನೆ GB ಗಟ್ಟಲೆ 2 GB 1 GB ಡೌನ್ಲೋಡ್ ಮಾಡ್ಕೊಳ್ಳೋದು, ಅದರಲ್ಲಿ ಇನ್ವಾಲ್ವ್ ಆಗೋದು, ಇನ್ನೊಬ್ಬರನ್ನು ವೋಟ್ ಮಾಡೋದು, ಒಂದು ಗ್ರೂಪ್ ಮಾಡ್ಕೊಂಡು ಕಮೆಂಟ್ಸ್ ಮಾಡೋದು, ಅದರ ಬದಲು ಯೂಸ್ ಇಟ್ ಫಾರ್ ಅ ಪಾಸಿಟಿವ್ ನಾಲೆಡ್ಜ್ ಇಫ್ ಪಾಸಿಬಲ್. ಇಫ್ ಯು ವಾಂಟ್ ಟು ಯೂಸ್ ದ ಮೀಡಿಯಾ, ಯೂಸ್ ಪ್ರಾಪರ್ಲಿ. ಇಫ್ ನಾಟ್, ಡೋಂಟ್ ಯೂಸ್ ಇಟ್. ಸುಮ್ಮನೆ ಅನ್ನೆಸೆಸರಿ ವಿಚಾರಗಳು ಯಾಕೆ ಬೇಕು? ಸಿಲೆಬಸ್ನಲ್ಲಿರುವಂಥ ಚಾಪ್ಟರ್ಸ್ ನೇಮ್ಸ್ ಅನ್ನ ಒಂದು ಮಗು ಅಥವಾ ಒಬ್ಬ ವಿದ್ಯಾರ್ಥಿ ಹೇಳ್ತಾನೋ ಇಲ್ವೋ ಗೊತ್ತಿಲ್ಲ. ನೀವು 10ರಲ್ಲಿ ಕ್ರಾಸ್ ಚೆಕ್ ಮಾಡಿ, ಒಂದು 10 ಜನ ವಿದ್ಯಾರ್ಥಿಗಳನ್ನ ಕ್ರಾಸ್ ಚೆಕ್ ಮಾಡಿದ್ರೆ ಯಾರಾದರೂ ಒಬ್ಬ ಆದರೂ ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಬರೋ ಸೀರಿಯಲ್ ನೇಮ್ನಾದರೂ ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅಡಿಕ್ಷನ್ಸ್ ಇದೆ. ರಿಯಾಲಿಟಿ ಶೋಗಳು ಹೇಳ್ತಾನೆ, ಕಂಟೆಸ್ಟೆಂಟ್ಗಳು ಯಾರು ಅಂತ ಹೇಳ್ತಾನೆ, ಕಂಟೆಸ್ಟೆಂಟ್ಗಳಿಗೆ ವೋಟ್ ಯಾರು ಮಾಡಿದ್ರು ಅಂತ ಹೇಳ್ತಾರೆ. ಆ ಕಂಟೆಸ್ಟ್ಗಳು ಮಾಡ್ತಿರುವಂತಹ ದೊಡ್ಡ ಕಾರ್ಯಗಳು, ಸಮಾಜ ಸೇವಕ ಪ್ರೇರಕ ಕಾರಣಗಳು ಅಥವಾ ಕಾರ್ಯವೈಖರಿಗಳನ್ನು ಶ್ಲಾಘಿಸ್ತಾರೆ, ವಿಶ್ಲೇಷಿಸ್ತಾರೆ, ಇನ್ನೊಬ್ಬನ ಯಾರನ್ನೋ ಬೈತಾರೆ. ಅದೇ ವಿದ್ಯಾರ್ಥಿಯನ್ನ ನೀನು ಸೈನ್ಸಲ್ಲಿ ಎಷ್ಟು ಚಾಪ್ಟರ್ ಇದೆ, ಮ್ಯಾಥ್ಸಲ್ಲಿ ಎಷ್ಟು ಚಾಪ್ಟರ್ ಇದೆ, ಸೋಷಿಯಲ್ ಎಷ್ಟು ಚಾಪ್ಟರ್ ಇದೆ ಅಂತ ಕೇಳಿ ಅವ್ನು ಖಂಡಿತ ಹೇಳಲ್ಲ. ಕಾರಣ ಇಷ್ಟೇ, ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಅಲ್ಲಿ ಇಂಟ್ರೆಸ್ಟ್ ತೋರಿಸ್ಬೇಕಾಗಿರೋ ಕಡೆ ಇಂಟ್ರೆಸ್ಟ್ ಅನ್ನು ತೋರಿಸಲ್ಲ. ಯಾವುದೋ ಅನ್ನೆಸೆಸರಿ ಥಿಂಗ್ಸ್ಗಳ ಬಗ್ಗೆ ಗಮನ ಹರಿಸ್ಕೊಂಡು ಯಾರದೋ TRP ಹೈಕ್ ಮಾಡಿಕೊಂಡು ಅದಕ್ಕೆ ನಮ್ಮ ಇಂಟರ್ನೆಟ್ ಡೇಟಾವನ್ನು ವೇಸ್ಟ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಾವು ಪಾಠ ಹೋಗ್ತಾ ಇದ್ದೀವಿ. ಸೊ ಥ್ರೂ ದಿಸ್ ಲೈವ್ ವಿ ಆರ್ ಟ್ರೈಂಗ್ ಟು ಕನ್ವೆ ಲೈಕ್ ಇಟ್ ಮೇ ಬಿ ಅ ಸಿಂಗಲ್ MB, 1 MB ಡೇಟಾ ಆದರೂ ಕೂಡ ದಯಮಾಡಿ ಯೂಸ್ಫುಲ್ ಥಿಂಗ್ಸ್ಗೆ ಯೂಸ್ ಮಾಡಿ. ಮೀಡಿಯಾಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಯಾವುದು ಸೂಕ್ತ ಅನ್ನೋದನ್ನು ಆಯ್ಕೆ ಮಾಡಿಕೊಡಿ. ಆ ಒಂದು ವಿಚಾರವನ್ನು ಹಂಚಿಕೊಳ್ಳುವ ಹಂಬಲದೊಂದಿಗೆ ನಿಮ್ಮ ಮುಂದೆ ಸತೀಶ್ ಮಾಸ್ಟರ್, ವೇಟ್ ಸಕ್ಸಸ್, GSN ಮೈಸೂರು. ಸೊ ಕೈಂಡ್ಲಿ ಡೋಂಟ್ ವೇಸ್ಟ್ ಅ ಸಿಂಗಲ್ MB of data for the unnecessary feeds or unnecessary things which are happening in the name of reality show. Reality show is different. Reality is different. Reality always helps you to learn and improve yourself. Other than that, nothing. ನೆನ್ನೆ ಎಪಿಸೋಡ್ ಮಿಸ್ ಆಗಿಬಿಟ್ಟಿದೆ, ಇವತ್ತು ಆ ಎಪಿಸೋಡ್ನ ನೋಡಲೇಬೇಕು, ಡೇಟಾ ಖಾಲಿ ಆಗಿದೆ, ಅನ್ಲಿಮಿಟೆಡ್ ಡೇಟಾ ರೀಚಾರ್ಜ್ ಮಾಡಪ್ಪ ಅಂತ ಕೇಳುವಂಥ ಮಕ್ಕಳು ಇದ್ದಾರೆ. ಅಂತ ವಿಚಾರಗಳಲ್ಲಿ ಅದನ್ನು ಬೆಂಬಲಿಸುವಂಥ ಪೋಷಕರನ್ನು ಕೂಡ ನಾವು ಕಂಡಿದ್ದೇವೆ. ಕೆಲವರನ್ನು ಸೀರಿಯಲ್ಗಳನ್ನು ಸಹ ಇವತ್ತು ಜನ ಅಷ್ಟೊಂದು ಸೀರಿಯಸ್ ಆಗಿ ನೋಡ್ತಾರೆ ಅಂದರೆ ಆ ಸೀರಿಯಲ್ಗಳ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ. ಆ ಸೀರಿಯಲ್ನ ನೋಡೋದ್ರಿಂದ ನನ್ನ ಅಕಾಡೆಮಿಕ್ ಸಂಬಂಧಪಟ್ಟ ಹಾಗೆ ಅಥವಾ ನನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಯೋಜನ ಅನ್ನೋದನ್ನು ನಾನು ಯೋಚನೆ ಮಾಡಬೇಕಾಗತ್ತೆ. ಅವರು ಅವರ ಹೊಟ್ಟೆಪಾಡಿಗೆ ಅವರ ಜೀವನಕ್ಕೆ ನಟಿಸಿದಂತಹ ಒಂದು ಧಾರಾವಾಹಿಯನ್ನ ಮನಸ್ಸಿನಲ್ಲಿ ಅಗಾಧವಾಗಿ ತೆಗೆದುಕೊಂಡು ಅಷ್ಟೊಂದು ಸೀರಿಯಸ್ ಆಗಿ ನೋಡಿ, ಅಯ್ಯೋ ಆ ಒಂದು ಏನಂತ ಹೇಳ್ತೀವಿ ಮನೋವೈಜ್ಞಾನಿಕ ಅಂಶ ಅಂತ ಹೇಳ್ತೀವಲ್ಲ, ಸೈಕಲಾಜಿಕಲ್ ಫ್ಯಾಕ್ಟರ್ಸ್, ದಟ್ ಅಡಿಕ್ಷನ್ ಟು ಬಿ controlled. If not, the medias will influence on your mind. Ultimately, you are going to lose your IQ power. Nothing else. Our vision power will also reduce, as well as our IQ power also will get reduced. That will be the ultimate result if you are addicted with the medias or the reality shows or the serials. Very simply. If it is useful, watch it. We are not against each and everything. But the reality shows which are running only for the sake of TRP,
kindly don't support that. Because their TRP will increase, but your IQ, your thinking ability and your creativity will collapse. ನಿಮ್ಮ ಸೃಜನಶೀಲತೆ ಯಾರದೋ ಒಂದು ವಿಚಾರಗಳಲ್ಲಿ ಅಥವಾ ಯಾವುದೋ ಒಂದು ರಿಯಾಲಿಟಿ ಶೋನ ಖಂಡಿತ ಸದಾ ನೋಡೋದ್ರಿಂದ ನನ್ನ ಸೃಜನಶೀಲತೆಯ ಅಂಶ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಬರುತ್ತೆ. ಅದು ಮನೋವೈಜ್ಞಾನಿಕವಾಗಿ ಬಂದಂಥ ವಿಚಾರ. ನಾವು ನಮ್ಮದೇ ಆದ ಒಂದು ಬೌಂಡ್ರಿಯನ್ನು ರಚಿಸ್ಕೊಳ್ತೀವಿ. ಆ ಬೌಂಡ್ರಿ ಒಳಗಡೆ ಅಷ್ಟಕ್ಕೆ ಮಾತ್ರ ಲಿಮಿಟ್ ಆಗ್ತೀವಿ. ಪ್ರತಿ ದಿನ ಪ್ರತಿ ಕ್ಷಣ ನಾವು ಆಲೋಚನೆ ಮಾಡ್ತಿರೋದು ಹೇಗೆ? ಎಂಟರ್ಟೈನ್ಮೆಂಟ್ ಖಂಡಿತ ಬೇಕು. ನಾವು ನಮ್ಮ ಎಪಿಸೋಡ್ನಲ್ಲಿ ಅದನ್ನೇ ಹೇಳಿದ್ದೀವಿ, ಎಜುಕೇಷನ್ ಪ್ಲಸ್ ಎಂಟರ್ಟೈನ್ಮೆಂಟ್, ಎಜುಟೈನ್ಮೆಂಟ್ ಅಂತ. ಎಂಟರ್ಟೈನ್ಮೆಂಟ್ ಇಲ್ಲದೇ ನಮ್ಮ ಮೈಂಡ್ ಫ್ರೆಶ್ ಆಗೋದಿಲ್ಲ. ಬಟ್ ಯಾವ ರೀತಿ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ರಿಯಾಲಿಟಿಗೆ ಹತ್ತಿರವಾದಂಥ ಶೋಗಳನ್ನು ನೋಡಿ, ಖಂಡಿತ ಬೇಡ ಅಂತ ಹೇಳೋದಿಲ್ಲ. ಹಾಗೆ ರಿಯಾಲಿಟಿಗೆ ಅಪೋಸ್ ಆಗಿರುವಂಥ ಶೋಗಳನ್ನು ದಯವಿಟ್ಟು ಬ್ಯಾನ್ ಮಾಡ್ಕೊಳ್ಳಿ. ನಿಮ್ಮಲ್ಲೇ ಬ್ಯಾನ್ ಮಾಡ್ಕೊಳ್ಳಿ. ಯಾರನ್ನೋ ಬ್ಯಾನ್ ಮಾಡೋದು ನಮಗೆ ಯಾಕೆ? ವೆರಿ ಸಿಂಪ್ಲಿ, ವಿ ಹ್ಯಾವ್ ಟು ಬ್ಯಾನ್ ಸಚ್ ಅ ರಿಯಾಲಿಟಿ ಶೋಸ್ ಫ್ರಮ್ ಅವರ್ ಪರ್ಸನಾಲಿಟಿ, ಅವರ್ ಪ್ರೊಫೈಲ್. ದೆನ್ we can improve ourselves. Kindly focus more on your future based activities rather than other things. ಭವಿಷ್ಯಕ್ಕೆ ನಿಮಗೆ ಅಗತ್ಯವಿರುವಂತಹ ಅಂಶವನ್ನು ಕೊಡುವಂತಹ ವಿಚಾರಗಳ ಕಡೆ ಗಮನ ಕೊಡಿ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ರಿಯಾಲಿಟಿ ಶೋಗಳ ನಡುವೆ ನಿಮ್ಮ ಮಾನಸಿಕ ಅಂಶವನ್ನು, ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಡಿ ಎಂಬುದು ನಮ್ಮ ಸಂದೇಶವಾಗಿದೆ. ಒಂದು ಕಾನ್ವರ್ಸೇಷನ್, ಒಂದು ಮಾತುಕತೆಯಲ್ಲಿ ಬರುತ್ತೆ. ಒಬ್ಬ ಕಾರ್ಮಿಕ ಮತ್ತೊಬ್ಬ ಕಾರ್ಮಿಕನಿಗೆ ಹೇಳ್ತಾನೆ, ಅವಾಗಿಂದ ಮೊಬೈಲ್ ನೋಡ್ತಾ ಕೂತಿದ್ಯಲ್ಲ, ಕೆಲಸ ಮಾಡ್ಬೋದಲ್ಲ ಅಂತ. ಆ ಕೆಲಸಗಾರ ಹೇಳ್ತಾನೆ, ನನ್ನ ಕೆಲಸನ ಆಲ್ರೆಡಿ ಮುಗಿಸಿದ್ದೀನಿ, ಅದಕ್ಕೆ ನಾನು ಮೊಬೈಲ್ ನೋಡ್ತಾ ಇದ್ದೀನಿ. ಫೈನ್. ಈ ಸಮಯದಲ್ಲಿ ಮತ್ತೊಂದಷ್ಟು ನಾಳೆ ಕೆಲಸನೂ ಒಂದು ಅರ್ಧ ಮಾಡ್ಕೋಬಹುದಲ್ಲ ಅನ್ನೋದು ಇನ್ನೊಬ್ಬನ ಪ್ರಶ್ನೆ. ಬಟ್ ಆತ ಹೇಳ್ತಾನೆ, ನಾಳೆ ಕೆಲಸ ನಾಳೆಗೆ, ಇವತ್ತು ನನಗೆ ರಿಯಾಲಿಟಿ ಶೋ ನೋಡಲೇಬೇಕು, ನಾನು ಮೈಂಡ್ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಈ ಟೈಮ್ ಬಂತು ಅಂದರೆ ಈ ಶೋವನ್ನು ಆನ್ ಮಾಡ್ಕೊಂಡು ನಾನು ನೋಡ್ತಿರ್ತೀನಿ, ಅದನ್ನು ಕೇಳಬಾರ್ದು, ನೀನು ಕೇಳಲು ಕೂಡುದು ಅಂತ ಹೇಳ್ತಾರೆ. ಅಂದರೆ ವರ್ಕ್ ರಿಲೇಟೆಡ್ ಆಗಿ ಹೇಳುವಾಗಲೂ ಕೂಡ ನಾವು ರಿಯಾಲಿಟಿ ಶೋಗಳ ಮೇಲೆ ಅಡಿಕ್ಟ್ ಆದಾಗ ನಮ್ಮ ವಾಸ್ತವಾಂಶಗಳು ಅಥವಾ ಕರೆಂಟ್ ಫ್ಯಾಕ್ಟರ್ಸ್ಗಳ ಕಡೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ. ಅದು ನಮ್ಮನ್ನು ಡೈವರ್ಟ್ ಮಾಡುತ್ತೆ. ಒಬ್ಬ SSLC ಅಥವಾ 10th ಸ್ಟ್ಯಾಂಡರ್ಡ್ ಓದ್ತಿರುವಂಥ ಮಗು ರಿಯಾಲಿಟಿ ಶೋಗಳಿಗೆ ಅಡಿಕ್ಟ್ ಆದರೆ, ರಿಸಲ್ಟ್ನಲ್ಲಿ ಕಡಿಮೆ ಪರ್ಸೆಂಟೇಜ್ ಬಂದರೆ, ಆ ರಿಯಾಲಿಟಿ ಶೋನ ನಡೆಸಿದಂಥ ಆ್ಯಂಕರ್ ಬಂದು ಮಾರ್ಕ್ಸ್ ಕೊಡಲ್ಲ. ಆ ರಿಯಾಲಿಟಿ ಶೋನಲ್ಲಿ ಇದ್ದಂಥ ಕಂಟೆಸ್ಟೆಂಟ್ಗಳು ಬಂದು ಮಾರ್ಕ್ಸನ್ನು ಆ್ಯಡ್ ಮಾಡಿಸಲ್ಲ. ಹಾಗೆ ನಿಮ್ಮ ವೀಕ್ಷಣೆಯಿಂದ TRP ಹೆಚ್ಚಿಸಿಕೊಂಡಂಥ ಚಾನಲ್ ಅವರು ಕೂಡ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವುದೇ ವ್ಯತ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಮುಖ್ಯವಾದ ಅಂಶ. ಯಾವುದೋ ಒಂದು ಶೋ ನೋಡಿಕೊಂಡು ನನ್ನ ಮ್ಯಾಥಮೆಟಿಕ್ಸಲ್ಲಿ ನನ್ನ ಮಾರ್ಕ್ಸ್ ತುಂಬ ಕಡಿಮೆ ಆದರೆ, ಒಂದು ಕಾಲೇಜ್ ಮಟ್ಟದಲ್ಲಿ ನಿಮ್ಮ ಪೋಷಕರು ನಿಮಗೆ ಸೀಟ್ ಕೊಡಿಸೋದಕ್ಕೆ ಒದ್ದಾಡಬೇಕಾಗುತ್ತೆ. ಸೊ ಮೀಡಿಯಾಗಳನ್ನು ಬಳಸುವಾಗ ಅಥವಾ ರಿಯಾಲಿಟಿ ಶೋಗಳನ್ನು ನೋಡುವಾಗ ನೀವು ಯಾವ ರಿಯಾಲಿಟಿ ಶೋ ನಿಮಗೆ ಸೂಕ್ತ ಅನ್ನೋದನ್ನು ತುಂಬ ಪ್ರಮುಖವಾಗಿ ನೋಡಬೇಕಾಗತ್ತೆ. ಎಜುಕೇಷನ್ ಸಂಬಂಧಪಟ್ಟಂಥ ಚಾನಲ್ಗಳ ಸಂಖ್ಯೆ ಬಹಳ ಕಡಿಮೆ ಇರ್ತವೆ. ಆ ಚಾನಲ್ಗಳನ್ನು ಹೇಳುವಂಥ ಅಥವಾ ನೆನಪಿಸಿಕೊಳ್ಳುವಂಥ ವಿದ್ಯಾರ್ಥಿಗಳು ಬಹಳ ಕಡಿಮೆ. ಅದರ ಬದಲು ಯಾವುದೋ ಒಂದು ಚಾನಲ್ನಲ್ಲಿ ಬರುವಂಥ ರಿಯಾಲಿಟಿ ಶೋಗಳು, ಸೀರಿಯಲ್ಗಳ ಹೆಸರುಗಳನ್ನು ವಿದ್ಯಾರ್ಥಿಗಳು ಬಹಳ ಸಲೀಸಾಗಿ ಹೇಳ್ತಾರೆ. ಸೊ ದಯಮಾಡಿ ಬಿ ರೆಡಿ ಟು ವಾಚ್ ದ ರಿಯಾಲಿಟಿ, ನಾಟ್ ವಿತ್ ದ ರಿಯಾಲಿಟಿ ಶೋ. ದಯವಿಟ್ಟು ರಿಯಾಲಿಟಿಯನ್ನು ನೋಡಿ, ರಿಯಾಲಿಟಿ ಶೋಗಳಿಗೆ ದಾಸರಾಗಬೇಡಿ. ರಿಯಾಲಿಟಿ ಶೋಗಳಿಂದ ನಿಮ್ಮ ರಿಯಾಲಿಟಿ, ನಿಮ್ಮ ಭವಿಷ್ಯ ಹಾಳಾಗುವ ಅವಕಾಶಗಳು ಯಥೇಚ್ಛವಾಗಿರುತ್ತವೆ, ಬಹಳ ಹೆಚ್ಚಿರುತ್ತೆ. ಆದರೆ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂತಹ ಶೋಗಳು ಬಹಳ ಕಡಿಮೆ. ಅಂತಹ ಶೋಗಳಿಗೆ ನೀವು ಆದ್ಯತೆಯನ್ನು ಕೊಡಿ. ಯಾವುದನ್ನು ನಾವು ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ ಅಂತಲೂ ಹೇಳ್ತಾ ಇಲ್ಲ. ಯಾವುದು ಬೇಕು ಅದನ್ನು ನೋಡಿ, ಯಾವುದು ಬೇಡ ಅಥವಾ ಯಾವುದು ನಿಮಗೆ ಸೂಕ್ತವಲ್ಲ ಅದನ್ನು ಅವಾಯ್ಡ್ ಮಾಡಿ ಎಂಬ ಸಂದೇಶದೊಂದಿಗೆ, ರಿಯಾಲಿಟಿ ಶೋ ವರ್ಸಸ್ ರಿಯಾಲಿಟಿ. ಇನ್ ದಿಸ್ ಕೇಸ್, kindly watch the show which helps your real factor, your reality, which gonna be useful for the future. ನಿಮ್ಮ ಭವಿಷ್ಯಕ್ಕೆ ಒಂದಷ್ಟು
ಸೂಚನೆಗಳನ್ನು ಅಥವಾ ಸಲಹೆಗಳನ್ನು ಕೊಡುವಂತಹ ಶೋಗಳನ್ನು ನೋಡಿ, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಯಾರದೋ TRP ಹೆಚ್ಚಲಿಕ್ಕೆ ನೀವು ಶೋಗಳನ್ನು ನೋಡೋದಾದರೆ ಅದು ನಿಮ್ಮ ಪ್ರಯೋಜನಕ್ಕೆ ಬರಲ್ಲ. ಉಪಯೋಗಕ್ಕೆ ಬಾರದ ಅಂಶಗಳಿಗೆ ನಿಮ್ಮ 2GB ಡೇಟಾನೋ 3GB ಡೇಟಾನೋ ಪರ್ ಡೇ ಇರುತ್ತಲ್ಲ, ಅದರಲ್ಲಿ 1 MBನೂ ಕೂಡ ಅಥವಾ 1 KBನೂ ಕೂಡ ನೀವು ಕಳ್ಕೋಬಾರ್ದು ಅನ್ನೋದು ನಮ್ಮ ಆಶಯ. ಯಾಕಂದರೆ ಆ ಡೇಟಾಗೆ ರೀಚಾರ್ಜ್ ಮಾಡಿರ್ತೀವಿ, ಅದಕ್ಕೆ ಅದರದೇ ಆದ ಮೌಲ್ಯ ಇರುತ್ತೆ. 1 KB data also shall not be wasted for the unnecessary reality shows which will not help us in the future. Hereby we are signing out from the live. This is Satish Master from Way to Success GSN. In the comment box we are going to share our YouTube channel link. Kindly subscribe the channel and support us. With your support we will come back with many more practical tools which are happening in the daily life. Thank you so much.